ನಮ್ಮ ಮಾಯ ಯಾವತ್ತಿದ್ರು ಗ್ರೇಟ್. ಯಾವ್ದ್ರಲ್ಲಿ ಗ್ರೇಟು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಮ್ಮ. ಮನೆ ಹಾಳು ಮಾಡೋದ್ರಲ್ಲಿ ಗ್ರೇಟಾ, ಇಲ್ಲ ಇಬ್ಬರ ಮಧ್ಯೆ ತಂದಿಟ್ಟು ಆಟ ಆಡೋದ್ರಲ್ಲಿ ಗ್ರೇಟಾ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ನಮಗೂ ಅರ್ಥ ಆಗುತ್ತಲ್ವಾ? ಒಳ್ಳೆತನದಲ್ಲಿ ನಮ್ಮ ಮಾಯ ಗ್ರೇಟು. ಕರೆಕ್ಟ್ ಅಂಜಲಿ, ನಿಮ್ಮ ಮಾಯಾ ಮೇಡಮ್ ಅವರು ತುಂಬಾ ಒಳ್ಳೆಯವರು. ದೃಷ್ಟಿನೇ ತೆಗಿಬೋದಪ್ಪ. ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ನಾನ್ ಮುತ್ತು ಮಾವನ್ ಮದ್ವೆ ಆಗ್ತಿರೋದು ಆಸ್ತಿಗೋಸ್ಕರ ದುಡ್ಡುಗೋಸ್ಕರ ಅಲ್ಲ, ಅವ್ರ ಮೇಲಿರೋ ಪ್ರೀತಿಗೋಸ್ಕರ. ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಯಾರು ಹೇಳಿದ್ರಲ್ಲ, ಏನು ಹೇಳಿದ್ರಲ್ಲ, ಅಶ್ವಿನಿ ವಾಣಿ ಕೇಳಿಸ್ತಾ ಇದೆ. ಅಂಜಲಿ ನಿನಗೆ ಕೇಳಿಸ್ತಾ? ದುಡ್ಡುಗೋಸ್ಕರ ಅಲ್ಲ ಅಂತ ಇಂಥ ಬಕೆಟ್ ಹತ್ರ ಹೇಳು, ನಂಬ್ತಾರೆ. ನನ್ನ ಹತ್ರ ಹೇಳಿದ್ರೆ ಏನೋ ಮಾಡ್ತೀಯಾ? ಬಿದ್ದು ಬಿದ್ದು ನಗ್ತೀನಿ. ಎಂಥ ಜೋಕು ಮಾಯ. ಇನ್ನೊಂದು ಹೇಳಿದ್ರೆ ಹೇಳಿ, ಫ್ರೆಂಡ್ಸ್ಗೆಲ್ಲ ಹೇಳಿ, ಎಲ್ಲರೂ ನಗ್ತೀವಿ. ಮಾಯ 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 ಮಾಯ, ಕರೆಕ್ಟ್ ಕರೆಕ್ಟ್. ಹೀಗೆ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ಕೋ. ಮುಂದೆ ಒಂದಿನ ತುಂಬಾ ಬೇಗ ಇದೇ ಡೋರಿಂದ ನೀನು ಆಚೆ ಹೋಗ್ಬೇಕಾಗತ್ತೆ, ಪಕ್ಕ. ಬರ್ಲಾ? ಅದೇನೋ ಮಾಡ್ತಿದ್ರಲ್ಲ, ಕೋಲ್ಡ್ ಆದ್ರೆ, ಶೀತ ಆದ್ರೆ ಅಂತ ಒಂದ್ಸರಿ ಮಾಡ್ತೀರಾ? ತೊಲಗ್ತೀಯಾ? ಬಾಯ್ ಬಾಯ್. ಮೂರ್ ಕಾಸಿ ಪ್ರಯೋಜನ ಇಲ್ಲದೆ ಇರೋ ಷಣ್ಮುಖ ನನಗೆ ಟಾಂಟ್ ಕೊಟ್ಟು ಹೋಗ್ತಾನ. ಈಗ ಅವ್ನು ಕೊಟ್ನಲ್ಲ, ಅದೆಲ್ಲ ಟಾಂಟು. ನಾನು ಕೊಡೋ ಟಾಂಟ್ ಕೇಳಿ ಈ ಮನೆ ಎಲ್ಲ ಭೂಮಿ ಬಿಟ್ಟೆ ಹೋಗ್ಬೇಕು. ಏನ್ ಮಾಡ್ತೀಯ ಮಾಯ ನೀನು? ನಾಳೆ ಈ ಮನೆಗೆ ಯಾರೋ ಒಬ್ರು ಬರ್ತಿದ್ದಾರೆ. ಅವ್ರು ಬಂದ್ಮೇಲೆ ಇವ್ರ ಬಾಯಿ ಎಲ್ಲ ಬಂದಾಗತ್ತೆ. ಆಮೇಲೆ ನನ್ ದರ್ಬಾರ್ ಶುರು. ಯಾರು ಬರ್ತಿರ್ಬೋದು? ಎಷ್ಟು ಕಳೆದು ಯಾರಂತ ಹೇಳಿಲ್ಲ. ಷಣ್ಮುಖ, ನಿನ್ಗೇನಾದ್ರು ಗೊತ್ತಾ ಯಾರು ಬರ್ತಿದ್ದಾರೆ ಅಂತ? ಇಲ್ಲಕ್ಕ, ಯಾರೋ ಸರ್ಪ್ರೈಸ್ ಆಗಿ ಬರ್ತಾರೆ ಅಂತ ಹೇಳಿದ್ರು. ನಿಮಗ್ ಗೊತ್ತಿಲ್ಲ ಈ ಮನೇಲಿ ಒಂದು ಸರ್ಪ್ರೈಸಾ? ಬಿಳಿ, ನಿನಗೇನಾರು ಗೊತ್ತಾ? ನನಗೆ ಗೊತ್ತಿದ್ರೆ ನಾನು ಎಲ್ರಿಗೂ ಹೇಳ್ತಿರ್ಲಿಲ್ವಾ ಅಣ್ಣ? ನನಗೂ ಗೊತ್ತಿಲ್ಲ ಯಾರು ಬರ್ತಿದಾರಂತ. ಹೌದೌದು, ನಿನಗೆ ಗೊತ್ತಾದ್ರೆ ಊರಿಗೆ ಗೊತ್ತಾದಂಗೆ. ಅಮ್ಮ, ಹೇಗಿದೀಯ ಅಮ್ಮ? ನಾನ್ ಚೆನ್ನಾಗಿದ್ದೀನಿ ಶರ್ಮಿಳಾ, ನೀನ್ ಹೇಗಿದೀಯಾ? ಮುತ್ತು,
ಚಿಕ್ಕಮ್ಮ, ನೀವು ಬರ್ತೀರಂತ ಯಾರು ಹೇಳಲೇ ಇಲ್ಲ. ನಿಮ್ಮ ಟ್ರೀಟ್ಮೆಂಟ್ ಇಷ್ಟು ಬೇಗ ಮುಗ್ದೋಯ್ತಾ? ನೀವು ಪೂರ್ತಿಯಾಗಿ ಗುಣ ಆದ್ರ? ನನ್ನ ಮಗನ್ ನೋಡ್ಬೇಕು ಅನ್ನೋ ಆತ್ರದಲ್ಲಿ ಬೇಗ ಗುಣ ಆಗೋಯ್ತು. ಚೆನ್ನಾಗಿದೆಯಾ ಮುತ್ತು? ಅಮ್ಮ ಇಲ್ಲದೆ ಮಗು ಖುಷಿಯಾಗಿರೋದಕ್ಕಾಗುತ್ತಾ? ನೀವು ಬಂದಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಚಿಕ್ಕಮ್ಮ? ನಿನಗೆಷ್ಟು ಸಂತೋಷ ಆಗ್ತಿದೆ ಅನ್ನೋದು ನಿನ್ನ ಕಣ್ಣೀರಿಂದಾನೇ ಗೊತ್ತಾಗ್ತಿದೆ ಮುತ್ತು. ನಾನು ಇಲ್ಲದೆ ಇರಬೇಕಾದ್ರೇನೋ ಹತ್ತಿದೀಯಾ, ಸರಿ. ನಾನು ಬಂದಮೇಲೂ ಯಾಕೆ ಅಳ್ತಿದೀಯಾ? ಅಲ್ಲ ಮಾಯ, ಚಿಕ್ಕಮ್ಮ ಬರ್ತಿದ್ದಾರೆ ಅಂತ ನಂಗೊಂದು ಮಾತು ಹೇಳಿದರೆ ನಾನೇ ಆಶ್ರಮಕ್ಕೆ ಹೋಗಿ ಕರ್ಕೊಂಬರ್ತಿದ್ದೆ. ಯಾಕೆ ಹೀಗೆ ಮಾಡಿದೆ? ಅದು ಮಾವ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾಯಾನೇ ಹೀಗೆ ಪ್ಲ್ಯಾನ್ ಮಾಡಿದ್ದು. ಅಮ್ಮ, ಈ ಗಿಫ್ಟ್ ನಿಜವಾಗ್ಲೂ ಸರ್ಪ್ರೈಸ್ ಆಗಿತ್ತು. ಆರೋಗ್ಯ ಹೇಗಿದೆ ಅಮ್ಮ? ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ. ಬೆಳ್ಳಿ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅತ್ತೆ. ನೀವ್ ಹೇಗಿದ್ದೀರಾ? ನೋಡು, ಇಡೀ ಮನೆ ಕೆಲಸ ಎಲ್ಲ ನಾನೊಬ್ಳೇ ಮಾಡಿ ಅಡುಗೆನೂ ನಾನೇ ಮಾಡೋ ಅಷ್ಟು ಗಟ್ಟಿಯಾಗಿ ಬಂದಿದ್ದೀನಿ. ಹೇಗಿದೆಯಾ ಷಣ್ಮುಗ? ನಾನಿರ್ಲಿ ಇಲ್ಲದೆ ಹೋಗ್ಲಿ, ಮುತ್ತು ಒಬ್ಬ ಇದ್ರೆ ಸಾಕು, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನಗೆ ಗೊತ್ತು. ಅಮ್ಮ, ನಿಜವಾಗ್ಲೂ ನೀವು ಬಂದಿದ್ದು ತುಂಬಾ ಸರ್ಪ್ರೈಸ್ ಆಗಿತ್ತು. ಮಾಯಾ ಮೇಡಮ್ ಯಾರಿಗೂ ಹೇಳದೆ ಎಲ್ರಿಗೂ ಶಾಕ್ ಕೊಟ್ಬಿಟ್ರು. ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಹೇಗೆ? ಬನ್ನಿ ಒಳಗೆ ಹೋಗೋಣ. ಚಿಕ್ಕಮ್ಮ, ಚಿಕ್ಕಮ್ಮ, ಏನೇ ಯೋಚನೆ ಮಾಡ್ತಿದ್ದೀರಾ? ವಯಸ್ಸಾದ್ಮೇಲೆ ಯೋಚನೆ ಇದ್ದೇ ಇರೋದಲ್ವಾ? ನಿನ್ನ ಆಯುಷು ಮದುವೆ ಆದಮೇಲೆ ನಾನು ಯಾವಾಗ ತೀರ್ಕೊಂಡ್ರು ನನಗೇನು ಯೋಚನೆನೇ ಇಲ್ಲ ಮುತ್ತು. ಚಿಕ್ಕಮ್ಮ, ಮದುವೆ ಆಗಿ ಮೊಮ್ಮಕ್ಕಳಾದ್ರು ನಿಮಗೇನು ಆಗಲ್ಲ. ಮುತ್ತು, ಐಶು ಗೌತಮ್ ಎಲ್ಲೋದ್ರು? ಇಬ್ರು ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾರೆ ಅಮ್ಮ. ಯಾಕೆ ಏನು ಅಂತ ಕೇಳಿದ್ರೆ ಹೇಳಿಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ನಿನಗೂ ಹೇಳ್ದೆ ಹೋದ್ರಾ? ಸರಸ್ವತಿ ಗೌತಮ್ ಯಾರನ್ನೋ ಕರ್ಕೊಂಬರ್ತಾ ಇರೋ ಹಾಗಿದೆಯಲ್ಲ? ನೀವು ನಿಮ್ಮ ಕಡೆಯವ್ರನ್ನ ಕರೆಸಿದ್ಮೇಲೆ ನಾವು ನಮ್ಮ ಕಡೆಯವ್ರನ್ನ ಕರೆಸದೇ ಇರ್ತೀವ ಮಾಯಾ? ನೋಡ್ತಾ ಇರು, ಆಟ ಈಗ ಶುರು. ಇದೇನು ಸರಸ್ವತಿ ಅವರೇ ಇದ್ದಕ್ಕಿದ್ದ ಹಾಗೆ? ಇವ್ರು ಯಾರು? ಅದೊಂದು ದೊಡ್ಡ ವಿಷಯ. ಇವ್ರ ನಮ್ಮ ತಾಯಿ ಕಮಲಮ್ಮ ಅಂತ. ಅಮ್ಮ, ಇವರು ಅಯ್ಯೋ, ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ? ನೀಲಾಂಬರಿಯವ್ರು ತಾನೇ? ಮುಖ ನೋಡ್ತಿದ್ದಾಗೆ ಕಂಡು ಹಿಡಿದು ಬಿಡ್ತೀನಿ, ಅಷ್ಟು ಶಾರ್ಪ್ ಮೈಂಡ್ ನಂದು. ನೀನು ಮುತ್ತು ತಾನೇ? ಚೆನ್ನಾಗಿದೆಯಪ್ಪ. ಅಯ್ಯೋ ಅಜ್ಜಿ, ಇವರು ಮುತ್ತು ಭಾವ ಅಲ್ಲ, ಮುತ್ತು ಭಾವನ ಫ್ರೆಂಡು ಷಣ್ಮುಗ ಅಂತ ಪಕ್ಕದಲ್ಲಿದ್ದಾರಲ್ಲ ಅವರು ಮುತ್ತು ಭಾವ. ಅನ್ಕೊಂಡೆ ಈ ಮೂತಿ ಮುತ್ತು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಲಕ್ಷಣ ಅಂದ್ರೆ ಇದು, ಕಳೆ ಅಂದ್ರೆ ಇದು. ನೋಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಥರನೇ ಇದೆಯಪ್ಪ.
ಮಾಯಾ, ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅದಕ್ಕೆ ಅದೇ ನೀವು ಮುಂಚೆನೇ ನೋಡಿರ್ತೀರ? ಅಯ್ಯೋ ಇಲ್ಲ ಮಾಯಾ, ನಾನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ಏನಮ್ಮ ಮಾಯಾ, ಚೆನ್ನಾಗಿದೀಯಾ? ನನ್ನನ್ನು ನೋಡ್ತಾ ಹಾಗೇ ನಿಂತಿದೆಯಲ್ಲ, ನನ್ನನ್ನು ಮಾತಾಡ್ಸೋದಿಲ್ವಾ? ಅಜ್ಜಿ, ಇವರು ಐಶ್ ಅವ್ರ ಅಕ್ಕ ಶರ್ಮಿಳಕ್ಕ, ಅವರು ಮಾಯಾ, ಇವರು ಬೆಳ್ಳಿ. ಓ ಹೌದಾ, ಈ ಮೆಡಿಸನ್ ತಗೊಂಡು ಹಾಳಾದ ಮರು ಬಂದ್ಬಿಟ್ಟಿದೆ ಅಮ್ಮ. ಮಾಯಾ ಚೆನ್ನಾಗಿದೆಯಮ್ಮ? ಹೋ, ನಾನು ಸೂಪರ್ ಆಗಿದ್ದೀನಿ. ಆದರೆ ನೀವು ಹುಷಾರಾಗಿದ್ದೀರಾ ಅಂತ ಡೌಟ್ ನನಗೆ. ಅದು ನಾವಿಲ್ಲಿ ಬರೋಕ್ಕೂ ಮುಂಚೆ ಆಲ್ಬಮಲ್ಲಿ ತೋರಿಸಿ ಎಲ್ಲರೂ ಪರಿಚಯ ಮಾಡಿಸಿದ್ದೆ. ಈಗ ಡೈರೆಕ್ಟಾಗಿ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಸರಸ್ವತಿ ಅವರೇ, ಏನೋ ದೊಡ್ಡ ಕತೆ ಅಂದ್ರಲ್ಲ, ಏನದು? ಏನು ಇಲ್ವಲ್ಲ ಬೀಗ್ರೆ, ಅಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿದೆ. ಮೊದಲು ಈ ರೀತಿ ಇರಲಿಲ್ಲ. ನಮ್ಮ ಗೌತಮ್ ಮದುವೆ ಬಗ್ಗೆ ಯೋಚನೆ ಮಾಡಿ ಈ ರೀತಿ ಆಗ್ಬಿಟ್ಟಿದ್ದಾರೆ. ಹೌದು, ಅಜ್ಜಿಗೆ ಹಾರ್ಟಲ್ಲಿ ಬ್ಲಾಕೇಜಸ್ ಇದೆ. ಅದನ್ನ ಬೇಗ ಕ್ಲಿಯರ್ ಮಾಡಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ. ನೀವು ಅಳ್ಬೇಡಿ ಅಜ್ಜಿ. ನಮ್ಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದ್ವಿ. ಅಯ್ಯೋ, ನೀವೇನು ಧೈರ್ಯ ಗೆಡ್ಬೇಡಿ, ನಾವೆಲ್ಲರೂ ಇದ್ದೀವಲ್ಲ, ನಾವು ನೋಡ್ಕೋತೀವಿ. ಎಷ್ಟು ಒಳ್ಳೆಯವಳಮ್ಮ ನೀನು. ಮಾಯಾ, ಆದರೂ ನನ್ನ ಡೌಟ್ ಕ್ಲಿಯರ್ ಆಗ್ತಿಲ್ಲ. ಇವ್ರನ್ನ ಎಲ್ಲೋ ನೋಡಿದ್ದೀನಿ ನಾನು. ಅಮ್ಮ ಆಪರೇಷನ್ ಥಿಯೇಟ್ರಿಗೆ ಹೋದ್ರೆ ಮತ್ತೆ ಬರ್ತಾರೋ ಇಲ್ಲ ಅಂತ ಹೆದರ್ಕೊಂತಿದ್ದಾರೆ. ಯಾಕಮ್ಮ, ಅಂಥದ್ದೇನಾಯ್ತು? ಪಾಪ ವಯಸ್ಸಾಯ್ತು ನೋಡಿ, ಅದಕ್ಕೆ. ಗೌತಮ್ ಮದುವೆ ನೋಡೇ ಸಾಯಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಅದಕ್ಕೆ ಆಪರೇಷನ್ಗೂ ಒಪ್ತಾ ಇಲ್ಲ. ಇಲ್ಲಿ ನೀವೆಲ್ಲರೂ ಇರ್ತೀರಾ, ನಿಮ್ಮನ್ನು ನೋಡ್ತಾ ಇದ್ರೆ ನಮಗೂ ಧೈರ್ಯ ಬರುತ್ತೆ ಅಂತ ಕರ್ಕೊಂಬಂದಿದ್ದೀವಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಸರಸ್ವತಿ ಅವರೇ, ನಾವ್ಯಾಕೆ ಹಾಗೆ ಅನ್ಕೋತೀವಿ? ಇದು ನಿಮ್ಮನೆ ಇದ್ದ ಹಾಗೆ ಅಲ್ವಾ? ಮಾಯಾ ಮಾಯಾ, ಅದಕ್ಕೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಆದರೆ ನಿಮ್ಮ ಡೌಟ್ ಇನ್ನೂ ಕ್ಲಾರಿಫೈ ಆಗಿಲ್ಲ ಅಲ್ವಾ? ಅದಕ್ಕೆ ನಾನೊಂದು ವಿಷಯ ಹೇಳೋಣ ಅಂತ ಬಂದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೌತಮ್ ಐಶು ಮದುವೆ ಮಾಡಿ ಮುಗಿಸ್ಬಿಡಿ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಇಬ್ಬರು ಮದುವೆ ಇನ್ವಿಟೇಷನ್ಸು ಹಂಚಾಗಿದೆ. ಈಗ ಐಶು ಗೌತಮ್ ಮದುವೆ ಬೇಗ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಆದರೆ ಇದು ನಮ್ಮ ತಾಯಿ ಕೊನೆ ಆಸೆ. ಅದನ್ನ ಈಡೇರಿಸ್ಬೇಕು ಅನ್ನೋದು ನಮ್ಮ ಕನಸು. ದಯವಿಟ್ಟು ಒಪ್ಕೊಳ್ಳಿ. ಅತ್ತೆ, ಇಲ್ಲಿವರೆಗೂ ನಾವು ನಿಮ್ಮನ್ನು ಏನೂ ಕೇಳಿಲ್ಲ. ಇವರಿಗೋಸ್ಕರ, ಇವರೊಬ್ರಿಗೋಸ್ಕರ ನೀವಿದು ನಡೆಸ್ಕೊಳ್ಳೇಬೇಕು. ಹೌದು, ನನ್ನ ಮೊಮ್ಮಗನ ಮದುವೆನ ನೋಡಲೇಬೇಕಪ್ಪ. ಏನು ಮಾಡೋದು ಚಿಕ್ಕಮ್ಮ? ಅಜ್ಜಿ ಆಸೆ ನೆರವೇರಿಸೋದಕ್ಕೋಸ್ಕರ ಐಶು ಗೌತಮ್ ಮದುವೆನ ಮುಂಚೆನೇ ಮಾಡೋಣ ಹೇಗೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮುತ್ತು. ಅಯ್ಯೋ, ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಅತ್ತೆ? ಊರ್ನವ್ರೆಲ್ಲ ಕರೆದು ಧಾಮ್ ಧೂಮ ಮದುವೆ ಮಾಡೋಣ. ಏನ್ ಹೇಳ್ತಿದ್ಯಾ ಮಾಯಾ? ಅದೇ ಅದಕ್ಕೆ ಐಶು ಗೌತಮ್ ಮದುವೆನ ಬೇಗ ಮಾಡ್ಬೇಕು ಅನ್ಕೊಂಡಿದಾರಲ್ಲ, ಅವ್ರ ಮದುವೆ ಜೊತೆ ನಂದು ಮುತ್ತು ಮಾವನ ಮದುವೆನೂ ಮಾಡಿ ಮುಗಿಸೋಣ. ಏನ್ ಹೇಳ್ತೀರಾ? ಕರೆಕ್ಟ್ ಕರೆಕ್ಟ್. ಎರಡು ಮದ್ವೆನೂ ಒಂದಿನಾನೇ ಫಿಕ್ಸ್ ಆಗಿತ್ತು. ಸೊ ಎರಡು ಒಟ್ಟಿಗೆ ಮಾಡಿದ್ರೆ ಆಯ್ತು. ಇದ್ರಲ್ಲಿ ಭಯ ಪಡೋ ವಿಷಯ ಏನಿದೆ ಅಲ್ವಾ? ಎಲ್ರು ಏನ್ ಹೇಳ್ತೀರಾ? ಮಾಯಾ, ಈ ಅಜ್ಜಿ ಯಾರು ಅಂತ ಗೊತ್ತಾಯ್ತು. ಝೀ ಕನ್ನಡದಲ್ಲಿ ಮೇಘಮಯೂರಿ ಅಂತ ಸೀರಿಯಲ್ ಬರ್ತಿದ್ ಗೊತ್ತಾ? ಅದರಲ್ಲಿ ಈ ಅಜ್ಜಿ ಆಕ್ಟ್ ಮಾಡಿದ್ದಾರೆ. ನೀನು ಫೋನ್ ಕೊಡಿಲ್ಲ, ನಾನು ತೋರಿಸ್ತೀನಿ. ಹಾ, ನೋಡಿಲಿ. ಎಲ್ಲ ವಿಷಯನೂ ಒಂದೇ ಸಲ ತೀರ್ಮಾನ ತಗೊಳ್ಳೋದಕ್ಕಾಗೋದಿಲ್ಲ. ಈಗ ನೀವೆಲ್ಲ ಹೋಗಿ ರೆಸ್ಟ್ ಮಾಡಿ, ಸಂಜೆ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡಿ ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ಳೋಣ.
ಎಸ್ ಯುವರ್ ಆನರ್, ನಿಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ಏನಾಗಿದೆ ನಿಮ್ಗೆ? ಯಾಕೆ ಈ ಥರ ಆಗ್ತೀರಾ? ವಯಸ್ಸಾಯ್ತಲ್ಲ ನನಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಾ ಇದೆ ಕಣೋ. ಅಜ್ಜಿಗೆ ತಲೆ ಸುತ್ತಾ ಇದೆ. ಅಮ್ಮ ಕರ್ಕೊಂಡು ಮಾತ್ರೆ ಗಿತ್ರೆ ಏನಾದ್ರು ಕೊಡಿ. ನಾನು ಮಾತ್ರೆ ಕೊಡ್ತೀನಿ ಬನ್ನಿ ಅಮ್ಮ. ಗೌತಮ್ ಬನ್ನಿ, ಅಜ್ಜಿ ಹೇಗಿದ್ದಾರೆ ಅಂತ ನೋಡೋಣ. ಒಂದ್ ನಿಮಿಷ ಗೌತಮ್. ಕಮಲಮ್ಮ ಅಂತ ಕರ್ಕೊಂಡು ಬಂದಿದ್ದಾರಲ್ಲ, ಅವ್ರು ಗೌತಮ್ ಅಜ್ಜಿ ಅಲ್ಲ, ಗೌತಮ್ ಸುಳ್ಳು ಹೇಳ್ತಿದ್ದಾರೆ. ಏನ್ ಮಾತಾಡ್ತಿದ್ಯಾ ಮಾಯಾ? ಹೌದು ಅತ್ತೆ, ಕಮಲಮ್ಮ ಅನ್ನೋರು ಗೌತಮ್ ಅಜ್ಜಿ ಅಲ್ಲ, ಅವ್ರು ಟಿವಿಲಿ ಆಕ್ಟ್ ಮಾಡೋ ಒಂದು ಆರ್ಟಿಸ್ಟ್. ಮಾಯಾ, ಗೌತಮ್ ಯಾಕೆ ಹೀಗೆ ಮಾಡ್ತಾರೆ ಹೇಳು? ಅವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಇವ್ರ ಬಾಯಿಂದನೇ ಕೇಳಬೇಕಾಗುತ್ತೆ. ಹೇಳಿ ಗೌತಮ್, ನಾನು ಹೇಳ್ತಿರೋದು ಸತ್ಯ ತಾನೆ? ಇವ್ರು ನಿಮ್ಮ ಅಜ್ಜಿ ಅಲ್ಲ, ಟಿವಿ ಆರ್ಟಿಸ್ಟು. ಗೌತಮ್ ಯಾಕೆ ಸುಮ್ಮನೆ? ಮಾಯಾ ಹೇಳಿ ನಿಜ. ಹೌದು, ಟಿ ವಿ ಆರ್ಟಿಸ್ಟೇ. ಆದರೆ ಇವರು ಅವರಲ್ಲ, ಇವ್ರ ಥರನೇ ಇರೋ ಇವ್ರ ತಂಗಿ ವಿಮಲಮ್ಮ ಅಂತ. ವಿಮಲಮ್ಮನ? ಹೌದು, ವಿಮಲಮ್ಮ ಅಂತ. ಇವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ. ಮೋಸ್ಟ್ಲಿ ನೀವು ಇವ್ರನ್ನ ನೋಡಿ ಅವರು ಅಂತ ಕನ್ಫ್ಯೂಸ್ ಆಗಿದ್ದೀರ ಅಷ್ಟೇ. ಇದ್ರೂ ಇರ್ಬೋದು. ಅವರು ಇವರು ಅಕ್ಕ ತಂಗಿ ಅಂದರೆ ನಂಬೋದು. ನೋಡೋಕೆ ಒಂದೇ ಥರ ಇದ್ದಾರೆ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಅದಕ್ಕೆ ನಿಮ್ಮ ಮಾತು ಕಟ್ಕೊಂಡು ಎಲ್ಲರ ಮುಂದೆ ಬಾಯಿ ಬಿಟ್ನಲ್ಲ, ನನಗೆ ಬುದ್ಧಿ ಇಲ್ಲ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅಕ್ಕ ತಂಗಿ ಜಗಳ ಆಡಿ ದೂರ ಆದರು. ದಯವಿಟ್ಟು ಮತ್ತೆ ಈ ವಿಷಯನ ನೆನಪಿಸಿ ಅವ್ರಿಗೆ ಬೇಜಾರು ಮಾಡಬೇಡಿ. ಸಾರಿ ಗೌತಮ್, ಗೊತ್ತಿಲ್ಲದೆ ಡೌಟ್ ಪಟ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಸದ್ಯ ಈಗಲಾದರೂ ಅರ್ಥ ಮಾಡ್ಕೊಂಡ್ರಲ್ಲ. ಗೌತಮ್, ಸಂಜೆ ನಾವು ಕೂತು ಮದುವೆ ಬಗ್ಗೆ ಮಾತಾಡೋಣ. ಈಗ ಹೋಗಿ ಬನ್ನಿ ಗೌತಮ್. ಅಜ್ಜಿ, ಚಿಕ್ಕಮ್ಮ, ಮಾಯಾ, ಇವರು ಅವರಲ್ಲ, ಬಿಟ್ಟಾಕು. ಎಲ್ಲೋ ಏನೋ ಕನೆಕ್ಟ್ ಆಗ್ತಿಲ್ಲ. ನೀವು ಅನುಮಾನ ಪಟ್ಟಿದ್ದು ನಿಜಾನೇ ಅನ್ನಿಸ್ತಿದೆ ನನಗೆ. ಪರವಾಗಿಲ್ಲ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡ್ತೀನಿ. ಸರಿ ಬಾ. ನನ್ನ ಕಾಯಿನ ನಾನು ಮೂವ್ ಮಾಡಿದ್ದೀನಿ ಮಾಯಾ. ಮುಂದೆ ಈ ಆಟನ ನೀನು ಹೇಗೆ ತಗೊಂಡು ಹೋಗ್ತೀಯ ಅಂತ ನೋಡೇ ಬಿಡ್ತೀನಿ. ಮಜಾ ಈಗಿದೆ. ಮಾಯಾ, ಏನು ಯೋಚನೆ ಮಾಡ್ತಿದ್ಯಾ? ನನಗೆ ಯಾಕೋ ಆ ಅಜ್ಜಿ ಗೌತಮ್ ಅವ್ರ ಸ್ವಂತ ಅಜ್ಜಿ ಅಲ್ಲ ಅಂತ ಅನ್ನಿಸ್ತಿದೆ. ಈ ಡ್ರಾಮಾ ಮಾಡ್ತಾರೆ ನೋಡು, ಅವ್ರನ್ನ ಕರ್ಕೊಂಡ್ಬಂದು ಷಣ್ಮುಗ ನನಗೆ ಬಕ್ರ ಮಾಡ್ತಿದ್ದಾನೆ ಅನ್ನಿಸ್ತಿದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿದ್ದೀನಲ್ವಾ, ಎಲ್ಲ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಒಂದು ನಿಮಿಷ ಮುಂದೆ ಬಾ. ಅಯ್ಯೋ ಹೊಡಿಯಲ್ಲ, ಮುಂದೆ ಬಾ. ಏನು ಮಾಯಾ? ಎಲ್ಲ ನೀನೇ ನೋಡ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ಒಂದು ಚೂರು ಏನಾದರೂ ಮಿಸ್ ಆದ್ರೂ ನಿನ್ನ ಈ ಭೂಮಿಯಿಂದಾನೇ ಮಿಸ್ ಮಾಡಿಸ್ಬಿಡ್ತೀನಿ. ಮಾಯಾ, ಏನು ಇಷ್ಟೊಂದು ಗಾಳಿ ಬೀಸ್ತಿದೆ ಇಲ್ಲಿ? ನನಗೂ ಗೊತ್ತಾಗ್ತಿಲ್ಲ ಬೈರಾ, ಏನು ಬಂದಿದ್ದ ವಿಷಯ? ಮಾಯಾ, ಆ ಹೆಂಗಸಿನ ಬಾಡಿ ಹೂತಾಕಕ್ಕೆ ಇನ್ನೂ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಜಾಸ್ತಿ ಕೇಳ್ತಿದ್ದಾರಾ? ಯಾಕೆ? ಅವರೆಲ್ಲ ನಮ್ಮ ಕಡೆಯವರೇ ಅಲ್ವಾ? ನಮ್ಮ ಕಡೆಯವರೇ, ಆದರೆ ಇದು ತುಂಬ ರಿಸ್ಕಿನ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅವ್ರ ದುಡ್ಡುಗೋಸ್ಕರ ಮತ್ತೆ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಲ್ಲ ತಾನೆ? ಇಲ್ಲ ಮಾಯಾ, ನಮ್ಮ ಹುಡುಗ್ರೆ ಹಾಗೇನಾಗಲ್ಲ. ಹಾಗಿದ್ರೆ ಸರಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ದುಡ್ಡು ಜಾಸ್ತಿ ಕೊಡೋಣ ಬಿಡು.